ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ. ಜನಕ್ಕೆಲ್ಲ ಗೊತ್ತಾಗಿದೆ, ಜನಕ್ಕೆಲ್ಲ ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನೆ ಅಸೆಂಬ್ಲಿಲಿ ಹೇಳಬೇಕಾಗುತ್ತೆ. ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು ಅಂತ. ಅಸೆಂಬ್ಲಿಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರ ಅಂತ ಇಟ್ಕೊಳ್ಳಿ, ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತೊಗೊಂಡಿದ್ದೀನಿ, ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು. ಅಲ್ಲೂ ಟೋಪಿ ಜನಕ್ಕೆ, ಏನು ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ. ಸೊ ಹಾಗಾಗಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಮತ್ತು ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತೀರಲ್ಲ, ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ. ಅವತ್ತು ನೀವು ಲೋಕಾಯುಕ್ತಕ್ಕೋ ಯಾವುದಕ್ಕೂ ಡಿಕ್ಲೇರ್ ಮಾಡ್ತೀರ, ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ. ಅದು ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡು ಹೋದವರು, ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ, ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಅದೇ ಒಂದು ಸಮಾವೇಶ ಮಾಡಿ. ಸಮಾವೇಶದಲ್ಲಿ ಇವೆಲ್ಲ ಬರಬೇಕು, ಬಹಿರಂಗಪಡಿಸ್ಬೇಕು. ಅದನ್ನು ಸುಮ್ಮನೆ ನೀವು ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದೀರಿ ಹೊರತು ಇದರಿಂದ ಅದನ್ನು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು. ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರುವಂಥದ್ದು 1,111 ಏನೋ ಜನಕ್ಕೆ ಕೊಡ್ತೀವಿ. ಎಲ್ಲರಿ ಇದೆಲ್ಲ ಸುಮ್ಮನೆ ಬರೀ ನಾನು ಇಲ್ಲಿ ಹೇಳಿದಿರಲ್ಲ, ಇದಕ್ಕೇನು ಪಬ್ಲಿಸಿಟಿ ಬೇಕಾ? ಖಾತೆ ಮಾಡ್ತೀವಿ, ಪಾಣಿ ಕೊಡ್ತೀವಿ, ಆಮೇಲೆ ಬಗರು ಕುಮ್ಮು ಏನಪ್ಪ, ಇದಕ್ಕೆ ಒಂದು ದೊಡ್ಡ ಇಷ್ಟೆಲ್ಲ ಇದೊಂಥರ ಎಂತಂತಂದರೆ ಪಬ್ಲಿಸಿಟಿ ಗೌರ್ಮೆಂಟ್ ಇದಷ್ಟೇ. ಪ್ರಚಾರ ಸರ್ಕಾರ ಇದು, ಪ್ರಚಾರ ಸರ್ಕಾರ. ಈ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ, ಕೆಲವಕ್ಕೆ ಚಿತ್ತಾವೆ. ನಿಮ್ಮದೇ ಜಿಲ್ಲಾ ಮಂತ್ರಿ ಯಾವತ್ತಾರು ಹುಣಸೂರು ಹೋಗಿದ್ದೀರಿ ಅಂದರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಷ್ಟನ? ಜಿಲ್ಲಾ ಮಂತ್ರಿಗಳು ಯಾರೂ ಕೈಗೆ ಸಿಗಲ್ಲ. ಈ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅದು ಯಾರು ಹೆದರಿಕೆ ಇಲ್ಲ. ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿ? ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟು ಬರಬೇಕು. ಅವ್ರ ಹತ್ರ ಏನೇನೋ ಅದು ಕಮಿಷನ್ ಎಷ್ಟೆಷ್ಟು ಬೇಕು ಅಷ್ಟು ತಗೊಳ್ಳೋದು. ಅದು ಬಿಟ್ಟರೆ ವರ್ಗಾವಣೆ. ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ? ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾನೆ, ಡೆಪ್ಟಿ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ. ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ, ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು. ನಿಮಗೆ ಪರ್ಸೆಂಟೇಜು ಬರಲೇಬೇಕು. ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಒಂದು ಮಂತ್ರಿ ಯಾವನು ಕೇಳ್ಕೊಂಡು ಬಂದೆಯೋ ನನ್ನ ಜಿಲ್ಲೆಗೆ, ಇದು ಈ ಥರ ಆಗಿದೆ. ಹಾಗಾಗಿ ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ. ಯಾವತ್ತು ಇಂಥ ಸಾಧನೆ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾಯಿದ್ರು ಮೊದಲು. ಹೌದು, ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡು ಇದನ್ನು ಮಾಡಬೇಕಾಗಿತ್ತು ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ನಿಮಗೂ BJPಯವ್ರಿಗೂ ವ್ಯತ್ಯಾಸವೂ ಇಲ್ಲ ಬಿಡಿ. BJPಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ. ಅವರೇನೇನೋ ಹೇಳ್ತಾವ್ರು ಇವತ್ತು, ಅದೆಲ್ಲ ಯಾರೂ ಒಪ್ಪಲ್ಲ ಅದನ್ನು.